ಮಲೆನಾಡು ಶೈಲಿಯ ಘಮಘಮ ಅನ್ನೋ ಮೀನು ಸಾರು ಹೇಗೆ ಮಾಡೋದಂತ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪವಿ ಹೋಮ್ಸ್ ಕಿಚನ್. ನಾನಿಲ್ಲಿ ಹೊಳೆ ಮೀನು ತಗೊಂಡಿದ್ದೀನಿ. ಗೌರಿ ಮೀನಿದು ಸಾಂಬಾರುಗಳಿಗೆ ಫ್ರೈಗಳಿಗೆ ತುಂಬ ಟೇಸ್ಟಾಗಿರುತ್ತೆ. ಇದು ಫಿಶ್ಶು. ಈಗ ಇದು ತಲೆ ಭಾಗ ಮಾತ್ರ ಸಾಂಬಾರು ಮಾಡ್ತಿರೋದು ನಾನು. ಈಗ ಇದಕ್ಕೆ ಸಾಂಬಾರಿಗೆ ಬೇಕಾಗಿರುತ್ತೆ ಮಸಾಲೆ ರೆಡಿ ಮಾಡ್ಕೊಂಡ. ಈಗ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು 25 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ. ನೀವು ಖಾರ ನೋಡ್ಕೊಂಡು ನಿಮ್ಮ ಮನೇಲಿ ಎಷ್ಟು ಖಾರ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಖಾರ ಯೂಸ್ ಮಾಡ್ಕೊಳ್ಳಿ. ಹಾಗೆ ಅರ್ಧ ಚಿಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ, 1 ಟೊಮೆಟೊ, ಹಾಗೆ 2 ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಫ್ರೆಶ್ ಕರಿಬೇವಿನ ಎಲೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನು ಮೆಂತ್ಯ, 1 ಸ್ಪೂನ್ ಆಗೋಷ್ಟು ಕಾಳುಮೆಣಸು, 3 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ತೊಗೊಂಡು ಇವಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಡ. ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ. ಎಲ್ಲ ಒಟ್ಟಿಗೆ ಹಾಕಿ ಡ್ರೈ ರೋಸ್ಟ್ ಮಾಡೋಕ್ಕೋದ್ರೆ ಸೀದ್ಬಿಡುತ್ತೆ, ಟೇಸ್ಟ್ ಹಾಳಾಗುತ್ತೆ. ಧನಿಯಾ ಕಾಳು ಘಮ ಘಮ ಅನ್ನೋ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ಕೊಂಡ. ಅದ್ರ ಜೊತೆ ಕರಿಬೇವು ಎಲೆನೂ ಹಾಕ್ಕೊಂಬಿಡೋಣ. ಜಸ್ಟ್ ಡ್ರೈ ರೋಸ್ಟ್ ಆದರೆ ಸಾಕವು. ಇದೇ ಥರನೇ ಮಸಾಲೆ ನಿಮ್ಮನೆಯಲ್ಲೂ ಮಾಡಿ ನೋಡಿ. ಮೀನು ಸಾರು ತಿಂದೇ ಇದ್ದವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 1 ಟೊಮೆಟೊ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟೇ ಮಾಡ್ತಿದ್ದೀನಿ, ಆಯಿಲ್ ಏನು ಯೂಸ್ ಮಾಡ್ತಿಲ್ಲ ನಾನು. ಈಗ ಡ್ರೈ ರೋಸ್ಟ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಬಿಸಿ ಬಿಸಿ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಟೇಸ್ಟ್ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಅದು. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಂಡ. ಈಗ ಅವು ಗ್ರೈಂಡ್ರ್ ಇದ್ದರೆ ಇನ್ನೂ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಮಿಕ್ಸಿಯಲ್ಲಿ ನೋಡಿ ಇಷ್ಟೇ ಪೇಸ್ಟ್ ಆಗೋದು. ಈಗ ಅದು ಒಂದು ಪಾತ್ರೆಗೆ ಹಾಕ್ಕೊಂಡು, ಮಣ್ಣಿನ ಪಾತ್ರೆ ಇದ್ದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮ್ಮ ಮನೇಲಿ ಮಣ್ಣಿನ ಪಾತ್ರೆ ಇಲ್ಲ. ಈ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಮೀನು ಸಾರಿಗೆ ಮೀನು ತುಂಬ ಏನು ಬೇಯೋದು ಬೇಕಿಲ್ಲ, ಹಂಗಾಗಿ ನೀರು ಏನು ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ, ದಪ್ಪನೇ ಇರಲಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ 3, ಒಂದು ಅರ್ಧ ಈರುಳ್ಳಿ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಫ್ರೆಶ್ ಕರಿಬೇವಿನ ಎಲೆನೂ ಹಾಕ್ಕೊಳ್ಳಿ. ಈ ಟೈಮಲ್ಲೇ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಇವು 3 ಚೆನ್ನಾಗಿದ್ದರೆ ಫಿಶ್ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಿಶ್ ಸಾಂಬಾರಿಗೆ ಉಪ್ಪು, ಹುಳಿ, ಖಾರ 3 ಜಾಸ್ತಿ ಇರಬೇಕು, ಆಗಲೇ ಫಿಶ್ ಸಾರು ಟೇಸ್ಟಾಗಿರೋದು. ಹಾಗೆ ಫಿಶ್ ಸಾರು ತಿನ್ನಬೇಕಂತಂದರೆ ರಾತ್ರಿ ತಿನ್ನಬೇಕಂದ್ರೆ ಮಧ್ಯಾಹ್ನನೇ ಮಾಡಿಟ್ಕೊಳ್ಳಿ, ಸೂಪರ್ ಟೇಸ್ಟ್ ಇರುತ್ತೆ. ಈಗ ನೋಡಿ, ನಾನು ಗೌರಿ ಫಿಶ್ದು ತಲೆಭಾಗ ತೊಗೊಂಡಿರೋದು. ಇದು ಫ್ರೈ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ನಾನು ಸಾಂಬಾರು ಮಾಡಿಬಿಡ್ತೀನಿ. ಇದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ನೋಡಿ ಸಾಂಬಾರ್ಗೆ ಹಾಕ್ತಿದ್ದೀನಿ. ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಕುಕ್ ಆದರೆ ಸಾಕಿದು ರೆಡಿ ಆಗುತ್ತೆ. ಪ್ಲೇಟ್ ಏನು ಕ್ಲೋಸ್ ಮಾಡೋದು ಬೇಡ, ಓಪನಲ್ಲೇ ಒಂದು 5 ನಿಮಿಷ ಕುಕ್ ಆಗಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೊರಗೆ ಹೋಗಬೇಕು, ಇಲ್ಲಾಂದರೆ ಹಸಿ ಫಿಶ್ ಸ್ಮೆಲ್ ಅದೇ ಥರನೇ ಬಂದ್ಬಿಡುತ್ತೆ. ಈಗ ಈ ಟೈಮಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ನಿಮ್ಮ ಮನೇಲಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಆಯಿಲೇ ಯೂಸ್ ಮಾಡಿ. ಇದು ಫಿಶ್ದು ಫ್ರೈ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇದು ನೀರು ದೋಸೆಗೆ, ಮುದ್ದೆಗೆ, ರೈಸ್ಗೆ ಎಲ್ಲ ಸೂಪರ್ ಟೇಸ್ಟ್ ಇರುತ್ತೆ. ಈಗ ನೋಡಿ ಸಾಂಬಾರು ರೆಡಿ ಆಯಿತು. ನಿಮ್ಮ ಮನೇಲಿ ಇದೇ ಥರ ಮಾಡಿ ತಿಂದು ನೋಡಿ, ಟೇಸ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.